ವೆಲ್ಕಮ್ ಬ್ಯಾಕ್. ದಳಪತಿ ವಿಜಯ್ ಅವರು ಈ ಹಿಂದೆ ಒಂದು ಸಿನಿಮಾ ಪ್ರಮೋಷನ್ಗೆ ಅಂತ ಕರೂರ್ನಲ್ಲಿ ಬಂದಿರ್ತಾರೆ. ಈ ಕರೂರ್ನಲ್ಲಿ ಬಂದಾಗ ಕಾಲ್ ತುಳಿತ ಆಗುತ್ತೆ. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ವಿಜಯ್ಗೆ ಸಿಬಿಐ ಗ್ರಿಲ್ ಮಾಡಿದೆ. ಸತತ 7 ಗಂಟೆಗಳ ಕಾಲ ದಳಪತಿಗೆ ವಿಚಾರಣೆ ನಡೆಸಿದೆ. ದೆಹಲಿ ಸಿಬಿಐ ಅಧಿಕಾರಿಗಳಿಂದ ಸಾಲು ಪ್ರಶ್ನೆಗಳನ್ನ ಒಡ್ಡಿದ್ದಾರೆ ದಳಪತಿ ವಿಜಯ್. 2025ರ ಸೆಪ್ಟೆಂಬರ್ 27ರಂದು ನಡೆದಂತಹ ದುರ್ಘಟನೆ ಬಗ್ಗೆ ಸಾಲು ಪ್ರಶ್ನೆಗಳನ್ನ ಕೇಳಿದ್ದಾರೆ. ನೆಚ್ಚಿನ ನಾಯಕನನ್ನ ನೋಡಲು ಬಂದವರೆಲ್ಲರೂ ಕೂಡ ಸ್ಮಶಾನಕ್ಕೆ ಹೋಗಿದ್ದಾರೆ. ತಮಿಳುನಾಡಿನ ಕರೂರ್ನಲ್ಲಿ ಸಂಭವಿಸಿದಂತಹ ಕಾಲ್ತುಳಿತ ಪ್ರಕರಣ ಇದು. 41 ಮಂದಿ ಮೃತಪಟ್ಟು 60ಕ್ಕೂ ಹೆಚ್ಚು ಮಂದಿಗೆ ಗಾಯವಾಗಿತ್ತು. ಈ ಪ್ರಕರಣದಲ್ಲಿ ಚೆನ್ನೈನಿಂದ ಬೆಳಗ್ಗೆ 7 ಗಂಟೆ ಸುಮಾರಿಗೆ ದೆಹಲಿಗೆ ಬರ್ತಾರೆ. ಈ ಕರೂರ್ ಕಾಲ್ತುಳಿತ ಪ್ರಕರಣ ಏನಿದೆ ಇದಕ್ಕೆ ಸಂಬಂಧಪಟ್ಟಂತೆ ವಿಜಯ್ಗೆ ಸಿಬಿಐ ಗ್ರಿಲ್ ಮಾಡ್ತಾ ಇದೆ. ಸತತ 7 ಗಂಟೆಗಳ ಕಾಲ ದಳಪತಿ ವಿಜಯ್ಗೆ ಗ್ರಿಲ್ ನಡೆಸಿದೆ. ದೆಹಲಿ ಸಿಬಿಐ ಅಧಿಕಾರಿಗಳಿಂದ ಸಾಲು ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ. 2025ರ ಸೆಪ್ಟೆಂಬರ್ 27ರಂದು ನಡೆದಂತಹ ದುರ್ಘಟನೆ ಇದು ಕರೂರ್ನಲ್ಲಿ. ನೆಚ್ಚಿನ ನಾಯಕನನ್ನ ನೋಡೋದಕ್ಕೆ ಅಂತ ಅಲ್ಲಿಗೆ ಬಂದವರು ಎಷ್ಟೋ ಜನ ಸ್ಮಶಾನದತ್ತ ಸಾಗಿದ್ದಾರೆ. ತಮಿಳುನಾಡಿನ ಕರೂರ್ನಲ್ಲಿ ಸಂಭವಿಸಿದಂತಹ ಕಾಲ್ತುಳಿತ ಇದು. 41 ಮಂದಿ ಮೃತಪಟ್ಟರು, 60ಕ್ಕೂ ಹೆಚ್ಚು ಜನ ಗಾಯಗೊಂಡಿದ್ರು. ಚೆನ್ನೈನಿಂದ ಬೆಳಗ್ಗೆ 7 ಗಂಟೆ ಸುಮಾರಿಗೆ ದೆಹಲಿಗೆ ಬಂದಿದ್ರು. ದೋಷಾರೋಪ ಸಲ್ಲಿಕೆಗೂ ಮುನ್ನ ನಟನ ವಿಚಾರಣೆ ನಡೀತಾ ಇದೆ. ಚೆನ್ನೈಗೆ ಬೆಳಗ್ಗೆ 7 ಗಂಟೆಗೆ ಬಂದಿದ್ರು. ಸೊ ಈ ಒಂದು ಅಂತರದಲ್ಲಿ ದೋಷಾರೋಪ ಏನು ಸಲ್ಲಿಕೆ ಆಗಿತ್ತು ಅದಕ್ಕೂ ಮುನ್ನ ನಟನ ವಿಚಾರಣೆ ನಡೀತಾ ಇದೆ. ಸಿಬಿಐ ಗ್ರಿಲ್ ನಡೆಸ್ತಾ ಇದೆ. ಒಂದು ಕಾಲ್ತುಳಿತ ಸಂಭವಿಸಿದ ಬೆನ್ನಲ್ಲೇ ಅಂದರೆ ಏನು ಪಹಲ್ಗಾಮಲ್ ಏನು ಈ ಒಂದು ಕುಂಭಮೇಳದಲ್ಲಿ ನಡೀತು ಕಾಲ್ತುಳಿತ, ಇದಕ್ಕೆ ಸಂಬಂಧಪಟ್ಟಂತೆ ಅದಾದ ಕೆಲವೇ ದಿನಗಳಲ್ಲಿ ಕರೂರ್ನಲ್ಲಿ ಕಾಲ್ತುಳಿತ ಆಯಿತು. ಈ ಪ್ರಕರಣಕ್ಕೆ ಇದೀಗ ವಿಜಯ್ಗೆ ಗ್ರಿಲ್ಲನ್ನು ನಡೆಸ್ತಾ ಇದ್ದಾರೆ. ಕರೂರ್ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸತತ 7 ಗಂಟೆಗಳ ಕಾಲ ದಳಪತಿ ಅವರಿಗೆ ಗ್ರಿಲ್ ನಡೆಸಿದೆ. ಒಂದಷ್ಟು ಕ್ವಶನ್ಗಳನ್ನು ಒಡ್ಡಿದ್ದಾರೆ. ಒಂದಷ್ಟು ಕಾನೂನುಬದ್ಧವಾದ ರೀತಿಯಲ್ಲಿ ಕ್ವಶನ್ಸ್ ಅನ್ನ ಕೇಳಿದ್ದಾರೆ. ದೆಹಲಿಯ ಸಿಬಿಐ ಅಧಿಕಾರಿಗಳಿಂದ ಸಾಲು ಪ್ರಶ್ನೆಗಳು ದಳಪತಿಗೆ ಸುರಿತಾ ಇರೋದು. ಅದೆಲ್ಲದಕ್ಕೂ ಕೂಡ ಉತ್ತರವನ್ನು ನೀಡಲೇಬೇಕು. 2025ರ ಸೆಪ್ಟೆಂಬರ್ 27ರಂದು ನಡೆದಂತಹ ದುರ್ಘಟನೆ ಬಗ್ಗೆ ಸಂಕ್ಷಿಪ್ತವಾಗಿ ವಿಚಾರಿಸ್ತಾ ಇದ್ದಾರೆ ಸಿಬಿಐ ಅಧಿಕಾರಿಗಳು. ಸಾಲು ಪ್ರಶ್ನೆಗಳನ್ನು ಒಡ್ತಾ ಇದ್ದಾರೆ. ಇನ್ನ ಈ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 41 ಮಂದಿ ಮೃತಪಟ್ಟಿದ್ರು, 60ಕ್ಕೂ ಹೆಚ್ಚು ಜನ ಗಾಯಗೊಂಡಿದ್ರು. ಆಗ ಅನಿಸುತ್ತೆ ಸೆಲೆಬ್ರಿಟಿಗಳನ್ನ ನೋಡೋದಕ್ಕೆ ಯಾಕೆ ಹೋಗಬೇಕು ಅಂತ. ಯಾಕೆಂದ್ರೆ ಈ ರೀತಿ ಕಾಲ್ತುಳಿತ ಆದಾಗ ನೆಚ್ಚಿನ ನಾಯಕ ಹೊಂದಿದ್ದಾರೆ ಅಂತ ನೋಡೋದಕ್ಕೆ ಒಂದಷ್ಟು ಜನ ಮುಗಿಬಿದ್ರೆ ಅಲ್ಲಿ ಕೆಲವೊಂದು ಕುಂದುಕೊರತೆಗಳಾದ್ರೆ, ಕಾನೂನಿನ ರೀತಿಯಲ್ಲಿ ಕೆಲವೊಂದು ಕುಂದುಕೊರತೆಗಳು ಆದಾಗ ಅಲ್ಲಿ ಕಾನೂನಿನ ಸುವ್ಯವಸ್ಥೆ ಏನಾದ್ರು ಹದಗೆಟ್ರೆ ಸ್ವಲ್ಪ ಆಗ ಈ ರೀತಿಯಾದಂತಹ ಪ್ರಕರಣಗಳು ಬೆಳಕಿಗೆ ಬರ್ತವೆ. ಜೊತೆಗೆ ಎಷ್ಟೋ ಜನರ ಜೀವನ ಅಲ್ಲಿಗೆ ಮುಕ್ತಾಯ ಆಗುತ್ತೆ. ಜನ ಮೆಚ್ಚಿದ ನಾಯಕನನ್ನ ನೋಡೋದಕ್ಕೆ ಅಂತ ಬರೋ ಎಷ್ಟೋ ಜನ ಅದರಲ್ಲಿ ಸಾವನ್ನಪ್ತಾರೆ. ಇನ್ನು 60ಕ್ಕೂ ಹೆಚ್ಚು ಜನ ಗಾಯಗೊಳ್ತಾರೆ. ಸೊ ಈ ಜನ ಮೆಚ್ಚಿದ ನಾಯಕನನ್ನ ನೋಡೋದಕ್ಕೆ ಹೋಗಿ ಈ ರೀತಿ ಆಯ್ತಲ್ಲ ಅಂತ ಕುಟುಂಬದವರು ಒಂದು ಕಡೆ ಬೇಜಾರಾಗೋದು ಅಥವಾ ಆಕ್ರಂದನ ಮುಗಿಲು ಮುಟ್ಟೋದನ್ನ ಗಮನಿಸಬಹುದು ನಾವು. ಅಂದ್ರೆ ತಮ್ಮ ಮಕ್ಕಳನ್ನ ಯಾವ ನಾಯಕನನ್ನ ನೋಡೋದಕ್ಕೂ ಏನು ಅದು ಈಗಿನವ್ರಿಗೆ ಕ್ರೇಜ್ ಇರುತ್ತೆ, ಹೋಗ್ಬೇಕು ಅನ್ನೋದು. ಓಕೆ ಫೈನ್, ಹೀರೋ ಅಂದಮೇಲೆ ಹೋಗ್ಲೇಬೇಕು. ಬಟ್ ಆದರೆ ನಮ್ಮ ಮನೆಯಲ್ಲಿ ಅಪ್ಪ ಅಮ್ಮ ನಮಗೆ ಅಂತ ಕಾಯ್ಕೊಂಡಿರ್ತಾರೆ, ನಮಗೆ ಅಂತ ಸಂಬಂಧಿಕರಿರ್ತಾರೆ. ಸೊ ನಾವು ಹೇಗಿರಬೇಕು, ಹೇಗೆ ಹೋದಾಗ ಹೇಗೆ ಹುಷಾರಾಗಿರಬೇಕು ಅನ್ನೋದು ಎಷ್ಟೋ ಜನಕ್ಕೆ ಅರಿವಿಗೆ ಬರೋದಿಲ್ಲ. ಆದರೂ ಅಲ್ಲಿ ತುಂಬ ಜನ ಕ್ರೌಡ್ ಫೀಲ್ ಆದಾಗ ಈ ರೀತಿಯಾದಂಥ ಘಟನೆಗಳು ನಡೆಯುತ್ತೆ. ಒಬ್ಬರಿಗೊಬ್ಬರು ಆ ಒಂದು ಜನಮೆಚ್ಚಿದ ನಾಯಕನ ನಟನನ್ನು ನೋಡೋದಕ್ಕೆ ಮುಗಿಬಿದ್ದಂತಹ ಸಂದರ್ಭದಲ್ಲಿ ಈ ರೀತಿ ತೊಂದರೆಗಳಾಗತ್ತೆ, ಕಾಲ್ತುಳಿತಗಳು ಸಂಭವಿಸ್ತವೆ.